ಉರಗನಹಳ್ಳಿ ಅಚ್ಚರಿ ವಿಸ್ಮಯ ತಾಣವಾಗಿದ್ದು ಇಲ್ಲಿನ ಕಾಳಿಂಗೇಶ್ವರರ ಮಹಿಮೆ ತುಂಬಾ ಅಪಾರವಾದುದಾಗಿದೆ. ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನಿಂದ ಕೇವಲ 9 ಕಿಲೋಮೀಟರ್ ದೂರದಲ್ಲಿರುವುದೇ ಈ ಉರಗನಹಳ್ಳಿ ಎಂಬ ಗ್ರಾಮ. ಈ ಊರಿನಲ್ಲಿ ಉರಗಗಳು ಅಂದರೆ ನಾಗರ ಹಾವುಗಳು ಹೆಚ್ಚಾಗಿ ಇರುವುದರಿಂದ ಉರಗನಹಳ್ಳಿ ಎಂಬ ಹೆಸರಿದೆ ಎಂಬ ಪ್ರತೀತಿ ಇದೆ. ಈ ಉರಗನಹಳ್ಳಿಯು ಶ್ರೀ ಕಾಳಿಂಗೇಶ್ವರರು ನೆಲೆಸಿರುವ ಪುಣ್ಯಕ್ಷೇತ್ರವಾಗಿದ್ದು ಇಲ್ಲಿ ಸರ್ಪ ಸಂಸ್ಕಾರ ಹಾಗೂ ಸಕಲ ನಾಗದೋಷಗಳಿಗೆ ಪರಿಹಾರ ಸಿಗುತ್ತದೆ. ಕಾಳಿಂಗೇಶ್ವರ ದೇವಾಲಯವು ಅತಿ ಪುರಾತನ ದೇವಾಲಯವಾಗಿದ್ದು ಇಲ್ಲಿ ಶ್ರೀರಾಮಲಿಂಗೇಶ್ವರ, ಚಾಮುಂಡೇಶ್ವರಿ, ನಂದೀಶ್ವರ ಹಾಗೂ ವಿಘ್ನೇಶ್ವರ ವಿಗ್ರಹಗಳಿವೆ. ಈ ಕಾಳಿಂಗೇಶ್ವರ ಸನ್ನಿಧಿಯಲ್ಲಿ ಪೂಜೆ ಸಲ್ಲಿಸಿದರೆ ಸಕಲ ಸರ್ಪ ದೋಷಗಳಿಂದ ಮುಕ್ತಿ ದೊರಕುತ್ತದೆ ಎಂಬ ನಂಬಿಕೆ ಇದೆ. ಈ ದೇವಾಲಯದಲ್ಲಿನ ಬಹು ಮುಖ್ಯ ವಿಶೇಷತೆ ಎಂದರೆ ತುಂಬಾ ಹಳೆಯದಾದ ಒಂದು ಬೇವಿನ ಮರವಿದೆ. ಈ ಬೇವಿನ ಮರದ ಎಲೆಯನ್ನು ತಿಂದರೆ ಕಹಿಯಾದ ಅನುಭವ ಆಗದೆ ಸಿಹಿಯಾದ ಅನುಭವವಾಗುತ್ತದೆ. ಏಕೆಂದರೆ ಬೇವಿನ ಮರದ ಎಲೆಯೂ ಕಹಿಯಾಗಿರುವುದಿಲ್ಲ. ಸ್ಥಳೀಯರ ಪ್ರಕಾರ ಉರಗನಹಳ್ಳಿಯಲ್ಲಿ ಅನೇಕ ಸಾಧಕರು ಹಾಗೂ ತಪಸ್ವಿಗಳು ತಪಸ್ಸನ್ನು ಮಾಡಿದ್ದರಂತೆ. ಈ ತಪಸ್ಸಿನ ಫಲವಾಗಿ ಹಾವುಗಳು ವಿಷವನ್ನು ಕಾರುವುದಿಲ್ಲ ಹಾಗೂ ಬೇವಿನ ಎಲೆಗಳು ಕಹಿಯಾಗಿರುವುದಿಲ್ಲ ಎಂಬುದಾಗಿದೆ.